ಸರ್ವರಿಗೂ ಶರಣೋ ಶರಣಾರ್ಥಿ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಚನಗಳ ಒಂದು ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ಈ ಚರ್ಚೆಯನ್ನ ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ದಯವಿಟ್ಟು ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದ್ರೆ ಇವತ್ತಿನ ವಚನವನ್ನು ನೋಡೋಣ. ನಾನು ಮೊದಲು ಪೂರ್ತಿಯಾಗಿ ಓದ್ತೀನಿ. ಖಂಡಿತ. ಒಡೆಯರುಳ್ಳಾಳಿಂಗೆ ಕೇಡಿಲ್ಲ ಕಾಣಿರೋ, ಊರೆನ್ನದೆ ಅಡವಿಯೆನ್ನದೆ ಆಳನರಸಿ ಬಹ ಆಳ್ದುರುಂಟೆ. ಜೋಳವಾಳಿಂಗೆ ಬಿಜ್ಜಳಂಗೆ ಆಳಾದಡೇನು, ವೇಳೆವಾಳಿಂಗೆ ಕೂಡಿಕೊಂಡಿಪ್ಪ ಕೂಡಲ ಸಂಗಮ ದೇವ. ಈ ವಚನ ಶುರುವಾಗೋದೇ ಒಂದು ದೊಡ್ಡ ಭರವಸೆಯಿಂದ, ಒಡೆಯರುಳ್ಳಾಳಿಂಗೆ ಕೇಡಿಲ್ಲ ಅಂತ. ಹೌದು. ಇದು ಕೇವಲ ಒಂದು ರಕ್ಷಣೆಯ ಮಾತು ಅಂತ ಅನ್ಸಲ್ಲ, ಇದೊಂದು ಸಂಪೂರ್ಣ ನಿರ್ಭಯತೆಯ ಸ್ಥಿತಿಯನ್ನ ಸೂಚಿಸುತ್ತೆ ಅಲ್ವೇ? ಖಂಡಿತ ಖಂಡಿತ. ಇಲ್ಲಿ ಒಡೆಯ ಅನ್ನೋ ಶಬ್ದ ಇದೆಯಲ್ಲ, ಅದು ಬಹಳ ಮುಖ್ಯ. ಹೌದು. ಆ ಒಡೆಯ ಯಾರು? ಬಸವಣ್ಣನವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ಇದು ಯಾವುದೇ ಲೌಕಿಕ ಯಜಮಾನನಲ್ಲ, ಅಥವಾ ರಾಜನೂ ಅಲ್ಲ. ಬಸವಣ್ಣನವರು ಇಲ್ಲಿ ಸೂಚಿಸ್ತಿರೋದು ಒಂದು ಅಲೌಕಿಕ ಶಕ್ತಿಯನ್ನ. ಓ ಸರಿ. ಲಿಂಗಾಯತ ತತ್ವದ ಪ್ರಕಾರ ಆ ಪರಮಶಕ್ತಿ ಅಂದ್ರೆ ಆ ಪರಶಿವನಿಗೆ ಯಾವುದೇ ಒಂದು ನಿರ್ದಿಷ್ಟ ರೂಪ ಇಲ್ಲ. ಆತ ನಿರಾಕಾರ. ನಿಖರವಾಗಿ ಆತ ನಿರಾಕಾರ. ಹಾಗಾಗಿ ಈ ಒಡೆಯ ಒಬ್ಬ ವ್ಯಕ್ತಿಯಲ್ಲ, ಅದು ನಮ್ಮ ಜೊತೆ ಸದಾ ಇರೋ ಒಂದು ಚೈತನ್ಯ. ಆ ಚೈತನ್ಯದ ಆಶ್ರಯದಲ್ಲಿದ್ದಾಗ ಭಯಕ್ಕೆ ಜಾಗವೇ ಇರೋದಿಲ್ಲ. ಆತ ನಿರಾಕಾರ ಅನ್ನುವ ಕಲ್ಪನೆಯೇ ಅದ್ಭುತ. ಹಾಗೆಂದ್ಮೇಲೆ ಆತನ ರಕ್ಷಣೆ ಅನ್ನೋದು ಯಾವುದೇ ಸ್ಥಳಕ್ಕೆ ಸೀಮಿತವಾಗಿಲ್ಲ ಅಂತಾಯ್ತು. ಹೌದು ಹೌದು. ಇದು ನಮ್ಮನ್ನ ನೇರವಾಗಿ ವಚನದ 2ನೇ ಸಾಲಿಗೆ ತಗೊಂಡೋಗುತ್ತೆ ಅಲ್ವಾ? ಖಂಡಿತ. ಊರೆನ್ನದೇ ಅಡವಿಯನ್ನದೇ ಆಳನರಸಿಬಾ ಅಂದ್ರೆ ಭೌಗೋಳಿಕ ಗಡಿಗಳನ್ನೇ ಅಳಿಸಾಕಿದ ಹಾಗೆ. ಹೌದು. ಆ ದೈವಿಕ ಶಕ್ತಿ ತನ್ನನ್ನು ನಂಬಿದವರನ್ನ ಹುಡುಕೊಂಡು ಬರುವಾಗ ಅದಕ್ಕೆ ಊರು, ಕಾಡು, ಅರಮನೆ, ಗುಡಿಸಲು ಆ ಥರದ ಯಾವುದೇ ಭೇದಗಳಿಲ್ಲ. ಆ ಶಕ್ತಿಯ ದೃಷ್ಟಿಯಲ್ಲಿ ಸ್ಥಳಕ್ಕಿಂತ ಜೀವಕ್ಕೆ ಹೆಚ್ಚು ಮಹತ್ವ. ಇದು ಬಸವಣ್ಣನವರ ವಿಶ್ವಭ್ರಾತೃತ್ವದ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿಂದ ವಚನ ಒಂದು ತೀವ್ರವಾದ ತಿರುವು ಪಡೆಯುತ್ತೆ ಅಂತ ನನಗನ್ಸುತ್ತೆ. ಹೇಗೆ ನೋಡಿ, ಒಂದು ಕಡೆ ನಿರಾಕಾರ ಸರ್ವವ್ಯಾಪಿ ದೈವದ ಬಗ್ಗೆ ಮಾತಾಡಿ, ತಕ್ಷಣವೇ ಇನ್ನೊಂದು ಕಡೆ ಅಂದಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಚಕ್ರವರ್ತಿ ಬಿಜ್ಜಳನ ಪ್ರಸ್ತಾಪ. ಹೌದು. ಜೋಳವಾಳಿಂಗೆ ಬಿಜ್ಜಳಂಗೆ ಆಳಾದಡೇನು ಅಂತ. ಈ ಹೋಲಿಕೆ ಇದೆಯಲ್ಲ, ಇದು ಆ ಕಾಲಕ್ಕೆ ಅಬ್ಬಾ ಎಷ್ಟು ಕ್ರಾಂತಿಕಾರಕ ಮತ್ತು ಅಪಾಯಕಾರಿಯಾಗಿರ್ಬೇಕು. ನಿಸ್ಸಂದೇಹವಾಗಿ. ಯಾಕಂದ್ರೆ ಬಿಜ್ಜಳ ಅಂದ್ರೆ ಲೌಕಿಕ ಅಧಿಕಾರದ ಒಂದು ಶಿಖರ. ಇಲ್ಲಿ ಜೋಳವಾಳಿಂಗೆ ಅಂದ್ರೆ ಒಂದು ತುತ್ತು ಅನ್ನಕ್ಕಾಗಿ ಅಥವಾ ಒಂದು ತಾತ್ಕಾಲಿಕ ಬದುಕಿಗಾಗಿ ಅಂತ ಅರ್ಥ. ಓಹೋ. ಬಿಜ್ಜಳನ ಸೇವೆ ಮಾಡಿದ್ರೆ ಸಿಗೋದು ಅಷ್ಟೇ, ಒಂದು ಹೊತ್ತಿನ ಭದ್ರತೆ, ಅದು ನಶ್ವರ. ಆದರೆ ಬಸವಣ್ಣನವು ಕೇಳುತ್ತಿರೋದು, ಇಂಥ ತಾತ್ಕಾಲಿಕ ಆಶ್ರಯದಿಂದ ಶಾಶ್ವತವಾದದ್ದೇನು ಸಿಗುತ್ತೆ? ಆ ಪ್ರಶ್ನೆಗೆ ಉತ್ತರವೇ ವಚನದ ಕೊನೆಯ ಸಾಲು ಅನ್ಸುತ್ತೆ. ವೇಳೆವಾಳಿಂಗೆ ಕೂಡಿಕೊಂಡಿಪ್ಪ ಕೂಡಲ ಸಂಗಮ ದೇವ. ಹೌದು. ಜೋಳವಾಳಿ ಮತ್ತು ವೇಳೆವಾಳಿ, ಆ ಪದಗಳ ನಡುವಿನ ವ್ಯತ್ಯಾಸವೇ ಈ ವಚನದ ಜೀವಾಳ. ಖಂಡಿತ. ವೇಳೆವಾಳಿಂಗೆ ಅಂದ್ರೆ ಪ್ರತಿಕ್ಷಣ, ಪ್ರತಿ ವೇಳೆ, ಸದಾಕಾಲ ಜೊತೆಗಿರುವುದು ಅಂತ. ಅಂದ್ರೆ ಬಿಜ್ಜಳನ ರಕ್ಷಣೆ ಷರತ್ತುಬದ್ಧ. ಹೌದು, ಮತ್ತು ಸಮಯಕ್ಕೆ ಸೀಮಿತ. ಆದರೆ ಕೂಡಲ ಸಂಗಮದೇವನ ಆಶ್ರಯ ಹಾಗಲ್ಲ. ಅದು ನಿರಂತರ, ಬೇಷರತ್ತಾದದ್ದು. ಇದನ್ನ ಕೇಳುಗಳು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ. ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ. ಹಾಗಾಗಿ ಈ ವಚನದ ಅಂತಿಮ ಸಂದೇಶ ಸ್ಪಷ್ಟವಾಗಿದೆ. ನಶ್ವರವಾದ ಲೌಕಿಕ ಅಧಿಕಾರ, ಸಂಪತ್ತು, ಸ್ಥಾನಮಾನ ಇವುಗಳ ಹಿಂದೆ ಬಿದ್ದು ನಮ್ಮ ಜೀವನದ ಶಕ್ತಿಯನ್ನ ವ್ಯರ್ಥ ಮಾಡೋದಕ್ಕಿಂತ ಯಾವುದು ಶಾಶ್ವತವೋ, ಯಾವುದು ಪ್ರತಿಕ್ಷಣ ನಮ್ಮ ಜೊತೆಗಿರುತ್ತದೋ, ಹೌದು, ಅಂತಹ ಆಂತರಿಕ ಚೈತನ್ಯದಲ್ಲಿ ನಂಬಿಕೆ ಇಟ್ಟರೆ ಜೀವನದಲ್ಲಿ ನಿಜವಾದ ನಿರ್ಭಯತೆಯನ್ನ ಕಾಣಬಹುದು. ಖಂಡಿತ. ಈ ಚರ್ಚೆ ಕೇಳುಗರಲ್ಲಿ ಒಂದು ಆಲೋಚನೆಯನ್ನ ಮೂಡಿಸ್ಲಿ ಅಂತ ನಾನು ಬಯಸ್ತೇನೆ. ಹೇಳಿ. ಬಸವಣ್ಣನವರ ಕಾಲದಲ್ಲಿ ಬಿಜ್ಜಳ ಲೌಕಿಕ ಅಧಿಕಾರದ ಸಂಕೇತ. ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ನಮ್ಮನ್ನು ಆಳುತ್ತಿರುವ ಆ ಬಿಜ್ಜಳ ಯಾರು? ಅದು ಅಧಿಕಾರವೇ, ಹಣವೇ, ಅಥವಾ ಸಾಮಾಜಿಕ ಸ್ಥಾನಮಾನವೇ? ಬಹಳ ಒಳ್ಳೆ ಪ್ರಶ್ನೆ. ಮತ್ತು ನಮ್ಮೊಳಗಿನ ಆ ಪ್ರತಿಕ್ಷಣ ಜತೆಗಿರುವ ಕೂಡಲ ಸಂಗಮ ದೇವನನ್ನು ನಾವು ಹೇಗೆ ಗುರುತಿಸಿಕೊಳ್ಳಬಹುದು? ಚಿಂತಿಸಬೇಕಾದ ವಿಷಯ. ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.
ಅವರಿಗೂ ನಮ್ಮ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.